ನನ್ನ ಜರ್ನಿ ಒಬ್ಬ ಕಾಮಿಡಿಯನ್ ಆಗಿದೆ. ಜನನ ನಗಿಸುವಂಥದ್ದು ನನ್ನ ಕೆಲಸ. ಯೋಗರಾಜ್ ಭಟ್ ಸರ್ ಅವರ ವಿಶೇಷತೆ ಏನು ಅಂತಂದರೆ, ಅವರಿಗೆ ಕಾಮಿಡಿ ಅಂತನ್ನುವಂಥದ್ದು ತುಂಬ ಕರಗತವಾಗಿದ್ರೂ ಅದರ ಜೊತೆಯಲ್ಲಿ ಎಮೋಷನ್ನ ಮಿಕ್ಸ್ ಮಾಡುವಂಥ, ಬ್ಲೆಂಡ್ ಮಾಡಿ ಜನಕ್ಕೆ ಹೇಳೋವಂಥ ಒಂದು ನೈಪುಣ್ಯ ಅವ್ರಿಗೇನಿದೆಯಲ್ಲ, ಅದರಲ್ಲಿ ಎಕ್ಸ್ಪರ್ಟ್ ಅವರು ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಹೊಸ ಶರಣ್, ಇದು ನಾನು ಇದುವರೆಗೂ ಕೂಡ ಆ ಥರದ ಶರಣ್ ಅಂದರೆ ನಾನು ಹೇಳ್ತಾ ಇರೋದು ಒಂದು ಆ ಎಮೋಷ್ನಲ್ ಆಗಿರ್ಬೋದು, ಭಟ್ ಸರ್ ಅವರ ಇಸಮ್ ಅಂತ ಏನು ಹೇಳ್ತೀನಿ, ಸೊ ಅದಕ್ಕೆ ನನ್ನ ಸೇರ್ಪಡೆ ಏನಿದೆ ಅದು ನನಗೆ ಹೊಸದು. ಸೊ ಇಲ್ಲಿ ನನ್ನನ್ನು ಇದುವರೆಗೂ ಜನ ಏನು ನೋಡ್ಕೊಂಡು ಬಂದಿದ್ದರು, ಅದರ ಜೊತೆಗೆ ಅಂದರೆ ನನ್ನ ಹಿಂದಿನ ಜರ್ನಿನೂ ಕೂಡ ಬಿಡಲಾರದೆ, ಸೊ ಅವರ ತನವನ್ನು ಬಿಡಲಾರದೆ, ಎರಡರ ಮಿಶ್ರಣ ಗಾಳಿಪಟ 2 ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟ್ ಟೈಮ್ ಉತ್ತರ ಕರ್ನಾಟಕದ ಭಾಷೆಯನ್ನು ಮಾತಾಡ್ತಾ ಇರ್ತೀನಿ. ಉತ್ತರ ಕರ್ನಾಟಕದಿಂದ ಬಂದಂಥ ಒಬ್ಬ ಜಾನಪದ ಕಲಾವಿದನ ಹಿನ್ನೆಲೆಯ ಪಾತ್ರ ಇದು. ಹೀಗಾಗಿ ಒಂದಿಷ್ಟು ಜಾನಪದ ಸಂಗೀತ ಇರುತ್ತೆ, ಒಂದಿಷ್ಟು ಜಾನಪದ ಶೈಲಿಯ ಭಾಷೆ ಇರುತ್ತೆ. ಸೊ ಹೀಗಾಗಿ ನನಗೆ ಒಂದು ಚೂರು ಭಾಳ ಹತ್ತಿರದ ಕನೆಕ್ಷನ್ ಇದು. ಅವ್ರು ಸಿಕ್ಕಾಗಲೇ ಹೇಳಿದ್ದು ನನಗೆ ಆಮೇಲೆ ಗೊತ್ತಾಗಿದ್ದು ಸರ್ನು ಕೂಡ ಆ ಭಾಗದವರು ಅನ್ನೋವಂಥದ್ದು. ಸೊ ಇಲ್ಲಿ ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡೋವಂಥ ವಿಚಾರಗಳು ಜಾಸ್ತಿ ಇದೆ. ಒಂದು ಒಳ್ಳೆಯ ಕಾಂಬಿನೇಷನಿನ ಸಿನಿಮಾ. ಅರ್ಜುನ್ ಜನ್ಯ ಅವರ ಮತ್ತು ಭಟ್ ಸರ್ ಅವರ ಫಸ್ಟ್ ಟೈಮ್ ಕಾಂಬಿನೇಷನ್ನು, ನನ್ನ ಮತ್ತು ಭಟ್ ಸರ್ ಅವರ ಕಾಂಬಿನೇಷನ್ನು ಫಸ್ಟೇ ಇದು. ಸೊ ಹೀಗಾಗಿ ಇದು ಒಂದಿಷ್ಟು ಮೊದಲ ಪ್ರಯತ್ನಗಳೇನಿದೆ, ಒಂದಿಷ್ಟು ಹೊಸ ಪ್ರಯತ್ನಗಳು, ಹೊಸ ಮಿಶ್ರಣಗಳು ಈ ಸಿನಿಮಾದಲ್ಲಿರುವಂಥದ್ದು. ನಾನು, ಅರ್ಜುನ್ ಸರು ಮತ್ತು ಯೋಗರಾಜ್ ಭಟ್ ಸರ್ ಅವರು ಬರೀ 5 ನಿಮಿಷ 6 ನಿಮಿಷಕ್ಕೆ ಒಂದೊಂದು ಸೀಮಿತವಾದಂಥ ಕಾಂಬಿನೇಷನಲ್ಲಿ ಇರ್ತಾಯಿದ್ವಿ. ಆದರೆ ಈ ಸಿನಿಮಾದಲ್ಲಿ ಒಂದು 2.5 ಗಂಟೆಗಳ ಕಾಲದ ಅವಧಿಯಲ್ಲಿ ನಮ್ಮ 3 ಜನರ ಕಾಂಬಿನೇಷನ್ ಇರುವಂಥದ್ದು ವಿಶೇಷ. ನನ್ನ ಜೊತೆಯಲ್ಲಿ ಅಂದರೆ 3 ಜನ ಈ ಸಿನಿಮಾದಲ್ಲಿ ಹೀರೋಗಳಿರ್ತಾರೆ. ಪವನ್ ಅವರು, ಲೂಸಿಯಾ ಪವನ್ ಅವರು ಇವತ್ತು ಕಾರಣಾಂತರದಿಂದ ಅವರು ಬರಲಿಲ್ಲ. ಋಷಿ ಅವರು, ಅವರ ಇತ್ತೀಚಿನ ಸಿನಿಮಾಗಳನ್ನ ನೋಡಿದ್ದೀನಿ. ಒಂಥರದ ಒಂದು ನ್ಯೂ ಏಜ್ ಆ್ಯಕ್ಟಿಂಗ್ನ ಭಾಳ ಚೆನ್ನಾಗಿ, ಭಾಳ ಲೈಟಾಗಿ, ಭಾಳ ಸೆಟಲ್ಲಾಗಿ ಪಾತ್ರವನ್ನು ನಿಭಾಯಿಸುವಂಥ ಟ್ಯಾಲೆಂಟ್ ಅವರು. ಸೊ ಈ ಥರದ ಒಂದು ಕಾಂಬಿನೇಷನಲ್ಲಿ ಕೆಲಸ ಮಾಡುವಂಥದ್ದು ನನಗೆ ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ. ಒಂದಿಷ್ಟು ಕಲಿಯುವಂಥದ್ದಿದೆ ಈ ಸಿನಿಮಾದಲ್ಲಿ, ನನಗೆ ಚೆನ್ನಾಗಿ ಗೊತ್ತು. ಸಂಗೀತದ ವಿಚಾರ ಆಗಿರ್ಬೋದು, ಜಾನಪದ ಶೈಲಿಯ ನೃತ್ಯ ಆಗಿರ್ಬೋದು, ಜಾನಪದ ಶೈಲಿಯ ಸಾಂಗ್ಗಳಾಗಿರ್ಬೋದು. ಸೊ ಇದಕ್ಕೆ ತುಂಬ ಒಳಗಡೆ ಇರುವಂಥ ಪಾತ್ರ. ಎಮೋಷನ್ಸ್ ಇರುತ್ತೆ, ಒಂದು ಲವ್ ಇರುತ್ತೆ, ಕಾಮಿಡಿ ಯಥೇಚ್ಛವಾಗಿರುತ್ತೆ. ಸೊ ಹೀಗಾಗಿ ಒಂದು ಹೊಸ ರುಚಿಯ ಸಿನಿಮಾ ಅಂತಂತಂದರೆ ತಪ್ಪಾಗಲ್ಲ ಗಾಳಿಪಟ 2. ತುಂಬ ಒಳ್ಳೆ ಪಾತ್ರ. ಆ್ಯಕ್ಚುಲಿ ಈ ಥರ ಒಂದು ಪಾತ್ರ ನಾನು ಮುಂಚೆ ಮಾಡಿರಲಿಲ್ಲ. ಸೊ ಯೋಗರಾಜ್ ಸರ್ ನನಗೆ ಈ ಚಿತ್ರದ ನನ್ನ ಪಾತ್ರ ಹೇಳಿದಾಗ ನಿಜವಾಗ್ಲೂ ಒಂದು ನ್ಯೂ ಅವತಾರ್ ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲಿ. ಆ್ಯಂಡ್ ಆಫ್ಕೋರ್ಸ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಆಸೆ ಇತ್ತು. ಎಷ್ಟೊಂದು ವರ್ಷದಿಂದ ಐ ವಾಚ್ಡ್ ಆಲ್ ಇಸ್ ಫಿಲ್ಮ್, ಗಾಳಿಪಟದಿಂದ, ಮುಂಗಾರು ಮಲೆಯಿಂದ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಹಿಮ್. ಮಹೇಶ್ ಅವರು ಹೊಸ ನಿರ್ಮಾಪಕರು, ತುಂಬ ಪ್ರೊಫೆಷ್ನಲ್ ಅಂತಲೇ ಹೇಳ್ಬೋದು. ಆಲ್ದೋ ಈಸ್ ಅ ಫಸ್ಟ್ ಟೈಮ್ ಇನ್ ಕನ್ನಡ. ಅವರು ತುಂಬಾ ಪ್ಲ್ಯಾನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಿಲೀಸ್ ಡೇಟ್ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಆ ಥರ ಈಸ್ ವರ್ಕಿಂಗ್ ಬ್ಯಾಕ್ವರ್ಡ್ಸ್. ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಆ ಥರ ಪ್ರೊಡ್ಯೂಸರ್ಸ್ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಫ್ಕೋರ್ಸ್ ಒಳ್ಳೆ ಟೀಮ್ ಇದೆ. ರಿಷಿ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಪವನ್ ಅವ್ರ ಜೊತೆನೂ ಫಸ್ಟ್ ಟೈಮ್ ಇತ್ತು. ಸೊ ಇಟ್ಸ್ ಅ ಗ್ರೇಟ್ ಲರ್ನಿಂಗ್ ಆಪರ್ಚುನಿಟಿ ಫಾರ್ ಮೀ ಆಸ್ ವೆಲ್. ಆ್ಯಂಡ್ ಆಫ್ಕೋರ್ಸ್ ಒಂದು ಮಲ್ಟಿ ಸ್ಟಾರ್ ಕಾಸ್ಟ್ ಇದು. ಸೊ ಅದರಿಂದ ನನಗೆ ತುಂಬ ಐ ಥಿಂಕ್ ಇಟ್ ವಿಲ್ ಬಿ ಅ ಗುಡ್ ಫಿಲ್ಮ್ ಫಾರ್ ಮಿ. ನಾನು ಕನ್ನಡಕ್ಕೆ ಇದು ನನ್ನ ಮೊದಲನೇ ಸಿನಿಮಾ. ಇದಕ್ಕಿಂತ ಮುಂಚೆ ನಾನು ಗುಜರಾತಲ್ಲಿ ಸಿನಿಮಾ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಆಫ್ ಗುಜರಾತಿ ಫಿಲ್ಮ್ ಇಂಡಸ್ಟ್ರಿ. ಅದಾದಮೇಲೆ ಇದು ಮೊದಲು ಮುಂಗಾರು ಮಳೆ
ಗುಜರಾತಲ್ಲಿ ಮಾಡಬೇಕು ಅಂತ ನಾನು ಯಾವಾಗ ಇದು ಮಾಡಿದಾಗ ಯಾರಿಗೆ ಯೋಗರಾಜ್ ಭಟ್ ಸರ್ಗೆ. ಸೊ ದಟ್ ಪಾಯಿಂಟ್ ಆಫ್ ಅ ಟೈಮ್ ನಾವು ಡಿಸ್ಕಸ್ ಮಾಡಿ, ಇಲ್ಲ ಇದು ಮುಂಗಾರು ಮಳೆ ಗುಜರಾತಿಗಿಂತ ನಾವು ಬೆಟ್ರ್ ಕನ್ನಡದಲ್ಲಿ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಆಗಿರಲಿಲ್ಲ ಮಾಡೋಕ್ಕೆ. ಅದೇ ಗುಜರಾತಿನೇ ಮಾಡಿದ್ದೆ. ಸೊ ಹಾಗಾಗ್ಬಿಟ್ಟು ದ ಫಸ್ಟ್ ಟೈಮ್ ಇದು ಒಂದು ಸ್ಕ್ರಿಪ್ಟ್ ಚೆನ್ನಾಗಿರೋದು, ಆಮೇಲೆ ಗಾಳಿಪಟ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್. ಅದು 11 ವರ್ಷ ಆದಮೇಲೆ ಇವತ್ತು 11ನೇ ವರ್ಷ ಆ್ಯನಿವರ್ಸರಿ. ಸೊ ಹಾಗಾಗ್ಬಿಟ್ಟು ವಿ ಥಾಟ್ ಲೆಟ್ಸ್ ಮೇಕ್ ಗಾಳಿಪಟ 2 ಅಂತ ಒಂದು ಡಿಸ್ಕಸ್ ಮಾಡಿಬಿಟ್ಟು ದೆನ್ ವಿ ಸ್ಟಾರ್ಟೆಡ್ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್. ಇದರಲ್ಲಿ ನಾನು ನಾರ್ತ್ ಕರ್ನಾಟಕ ಆಗಿರೋದ್ರಿಂದ, ಯೋಗರಾಜ್ ಭಟ್ ಸರು ನಾರ್ತ್ ಕರ್ನಾಟಕದಿಂದ, ತುಂಬ ಜನರಿಗೆ ಗೊತ್ತಿಲ್ಲ, ಅವರು ಹುಬ್ಳಿಯಿಂದ ಇದ್ದಾರೆ, ತುಂಬ ಜನರಿಗೆ ಗೊತ್ತಿಲ್ಲ. ಪ್ಲಸ್ ಶರಣು ನಾರ್ತ್ ಕರ್ನಾಟಕದವರು ಆಗಿರೋದ್ರಿಂದ ನಾವು ಎಲ್ಲರೂ ಸೇರಿಬಿಟ್ಟು ಒಂದು ನಾರ್ತ್ ಕರ್ನಾಟಕ ಫ್ಲೇವರ್ ಇರೋ ಫಿಲ್ಮ್ ಇದೆ. ಗಾಳಿಪಟ 2 ಅಲ್ಲಿ ನೀವು ಒಂದು ಫ್ಲೇವರ್ ನೋಡ್ತೀರ ನಾರ್ತ್ ಕರ್ನಾಟಕದು. ಅದು ಬಿಟ್ಟರೆ ಮ್ಯೂಸಿಕ್ ಫಸ್ಟ್ ಟೈಮ್ ಕಾಂಬಿನೇಷನ್ ಆಫ್ ಜಯಂತ್ ಕಾಯ್ಕಿನಿ ಸರ್, ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಮತ್ತು ಯೋಗರಾಜ್ ಭಟ್ ಸರ್ ಒಂದು ಕಾಂಬಿನೇಷನ್ ಬರೋದು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕಲ್ ಅಂತ ಹೇಳ್ಬೋದು. 2019 ಬಿಗ್ಗೆಸ್ಟ್ ಮ್ಯೂಸಿಕಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಈಗ ನೆಕ್ಸ್ಟ್ ಈ ಕಾಮಿಡಿ ರಾಮ್ ಕಾಮ್ ಜಾನ್ರಲ್ಲಿ ದಿಸ್ ಇಸ್ ಗೋನ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ ಆಫ್ 2019.